ಪಂಚ ತೀರ್ಪಿನ ನಿರೀಕ್ಷೆಯಲ್ಲಿ ಇಡೀ ದೇಶವೂ ಕೂಡ ಇದ್ದೇ ಇದೆ. ಯಾಕಂದರೆ ಈ ಬಾರಿಯ ಚುನಾವಣೆ ಹಿಂದೆಂದಿನ ಚುನಾವಣೆಗಿಂತ ಬಹಳ ವಿಭಿನ್ನವಾಗಿತ್ತು. ಒಂದು ಮತಪಟ್ಟಿಯ ಪರಿಷ್ಕರಣೆ ನಡೆದಿರುವಂತಹ ಸ್ವರೂಪದ ಬಗ್ಗೆ ಪ್ರತಿಪಕ್ಷಗಳಿಂದ ತೀವ್ರವಾದಂಥ ಆಕ್ರೋಶ ಇತ್ತು. ಆಡಳಿತ ಪಕ್ಷದಿಂದ ಅಷ್ಟೇ ರೀತಿ ಅಂದರೆ ಕೇಂದ್ರದಲ್ಲಿ ಆಡಳಿತ ಪಕ್ಷದಿಂದ ಅಷ್ಟೇ ದೊಡ್ಡದಾದಂಥ ಸಮರ್ಥನೆ ಇತ್ತು. ಹೀಗಿರುವಾಗ ಈ SIR ಕೂಡ ಬಹಳ ದೊಡ್ಡ ಕೀ ಪಾಯಿಂಟ್ ಆಗುತ್ತೆ ಈ ಬಾರಿ ಚುನಾವಣೆಯಲ್ಲಿ ಇತ್ತು. EVM ಬಗ್ಗೆ ಅಫ್ಕೋರ್ಸ್ ಆಗಲೇ BJPಯ ವಕ್ತಾರರು ಹೇಳ್ತಾ ಇದ್ರು ಯಾವ ರೀತಿಯಲ್ಲಿ EVM ಬಗ್ಗೆ ಪ್ರತಿಪಕ್ಷದವರಿಗೆ ವಿಶ್ವಾಸ ಇರುತ್ತೆ, ಡೌಟ್ಗಳಿರುತ್ತೆ. ಗೆದ್ದಾಗ ವಿಶ್ವಾಸ, ಸೋತಾಗ ಅವಿಶ್ವಾಸ ಅನ್ನುವಂತಹ ರೀತಿಯಾದಂಥ ಅಭಿಪ್ರಾಯಗಳು ಕೂಡ ಭಾರತೀಯ ಜನತಾ ಪಕ್ಷದವರು ಪ್ರತಿಪಕ್ಷದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿಯ ಫಲಿತಾಂಶದಲ್ಲಿ ಯಾರು ಯಾವ ರಾಜ್ಯದಲ್ಲಿ ಗೆದ್ದಾಗ ಏನು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಅನ್ನುವಂಥದ್ದು, ರಾಜ್ಯದ 2 ಉಪಚುನಾವಣೆಗಳಲ್ಲಿ ಯಾರ ಗೆಲುವು ಅನ್ನೋದರ ಬಗ್ಗೆಯೂ ಕೂಡ ಅಷ್ಟೇ ಕುತೂಹಲ ಇರುವಂಥದ್ದು. ಅದನ್ನೇ ಹೇಳ್ತಿರುವಂಥದ್ದು. ಯಾಕಂದರೆ ಮುಸ್ಲಿಂ ಮತದಾರರು ಅತಿ ಹೆಚ್ಚು ಇರುವಂತಹ ದಾವಣಗೆರೆ ದಕ್ಷಿಣದಲ್ಲಿ ಫಲಿತಾಂಶಕ್ಕೂ ಮುಂಚಿತವಾಗಿಯೇ ಆಪರೇಷನ್ ಶುರು ಮಾಡಿದ್ದಾರೆ ಕಾಂಗ್ರೆಸ್ನವರು. ಹೀಗಿರುವಾಗ ಫಲಿತಾಂಶ ಏನಾಗುತ್ತೆ, ಇದು ಸೋಲು ಗೆಲುವಿನ ಲೆಕ್ಕಾಚಾರದ ಫಲಿತಾಂಶವ ಅಥವಾ ಮತಗಳಿಕೆಯ ಅಂತರದ ಲೆಕ್ಕಾಚಾರವ ಅನ್ನುವಂಥದ್ರ ಬಗ್ಗೆಯೂ ಕೂಡ ನೋಡಬೇಕಾಗಿರುವಂಥದ್ದು. ನಾವಾಗಲೇ ಹೇಳ್ತಾ ಇದ್ವಿ ಸ್ಟ್ರಾಂಗ್ ರೂಮ್ ಕೀನೇ ಮಾಯ ಆಗಿದೆ ಅಂತ. ಈಗ 3 ಸ್ಟ್ರಾಂಗ್ ರೂಮ್ ಕೀ ಮಾಯ ಆಗಿದೆ. ಒಂದಲ್ಲ ಎರಡಲ್ಲ 3 ಸ್ಟ್ರಾಂಗ್ ರೂಮ್ ಕೀ ಮಾಯ ಆಗಿದೆ. ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ಬೇಕು ಮುಂಚೆನೆ. ಮತ್ತೆ ಅಪ್ಡೇಟ್ ಆಗಿದೆ 5 ಸ್ಟ್ರಾಂಗ್ ರೂಮ್ಗಳ ಕೀ ಮಿಸ್ ಆಗಿದೆ. ಸ್ಟ್ರಾಂಗ್ ರೂಮ್ ಬೀಗವನ್ನ ಈಗ ಸಿಬ್ಬಂದಿ ಒಡಿತಾ ಇದ್ದಾರೆ. ಇಲ್ಲಿ ಯಾರ ಲೋಪದೋಷ ಇದೆ, ಯಾರ ತಪ್ಪು ಅನ್ನೋ ಕುರಿತಂತೆ ಮುಂದೆ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ, ಕ್ರಮಗಳಾಗುತ್ತೆ. ಬಟ್ ಅದಲ್ಲ ವಿಷಯ. ಇಲ್ಲಿ ಸೂಕ್ಷ್ಮತೆ ಇದೆ, ಜವಾಬ್ದಾರಿ ಇದೆ. ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮುಂಚೆನೆ ಮಾಡ್ಕೊಳ್ಬೇಕಾಗಿತ್ತು. ಭದ್ರವಾಗಿ ಆ ಕೀನ ಇಡಬೇಕಾಗಿತ್ತು. ಸುಮಾರು ಕೀ ಜೊತೆ ಇದನ್ನು ಇಟ್ಟಿದ್ರಂತೆ, ಈಗ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 5 ಸ್ಟ್ರಾಂಗ್ ರೂಮ್ಗಳ ಕೀಗಳು ಮಾಯ ಆಗಿದೆ. ಪ್ರಶ್ನೆ ಇರುವಂಥದ್ದು ಇಲ್ಲಿ ಸ್ಟ್ರಾಂಗ್ ರೂಮ್ಗಳ ಕೀಗೆ ಇಡೋದಕ್ಕೆ ಇರುವಂಥ SOPಯ ಪಾಲನೆ ಮಾಡಿಲ್ವಾ? ಯಾಕಂದರೆ ಇವೆಲ್ಲವೂ ಕೂಡ ಇದರದೇ ಆದಂಥ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರನ್ನು ಫಾಲೋ ಮಾಡಲೇಬೇಕು. ಚುನಾವಣೆ ಅಂತ ಹೇಳಿದ ಮೇಲೆ ಅದು ಯಾವುದೇ ರೀತಿಯಾದಂತಹ ಲಘುವಾಗಿ ತೆಗೆದುಕೊಳ್ಳುವಂಥ ವಿಚಾರ ಅಲ್ಲ. ಮತದಾರ ಕೊಟ್ಟಿರುವಂತಹ ತೀರ್ಪು ಇಲ್ಲಿದೆ ನೋಡಿ. ಸುತ್ತಿಗೆ ಇಟ್ಕೊಂಡು ಅದನ್ನು ಬಡಿದು ಬೀಗ ತೆಗೆಯಕ್ಕೆ ಬೇಕಾಗಿ ಇಡೀ ಚಿಲ್ಕವನ್ನೇ ತೆಗಿತಾ ಇರುವಂತಹ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣ ಆಗಿದೆ. ಒಂದೊಂದೇ ಸ್ಟ್ರಾಂಗ್ ರೂಮ್ಗಳ ಬೀಗವನ್ನು ಈಗ ಓಪನ್ ಮಾಡಲಾಗ್ತಾ ಇರುವಂಥ ಅದು ಕೂಡ ಸುತ್ತಿಗೆಯಲ್ಲಿ ಹೊಡೆದು ತೆಗಿತಾ ಇದ್ದಾರೆ. ಕೀ ಓಪನ್ ಮಾಡೋಕ್ಕೆ ಕೀನೇ ಇಟ್ಕೊಳ್ಳಲ್ಲ ಅಂತ ಹೇಳಿದರೆ ಯಾವ ರೀತಿಯಂಥ ಸ್ಟ್ರಾಂಗ್ ರೂಮನ್ನು ಇವರು ಮೇಂಟೈನ್ ಮಾಡ್ತಾರೆ ಅನ್ನುವಂಥದ್ದು ಜಿಲ್ಲಾಡಳಿತದ ಬೇಜವಾಬ್ದಾರಿಗೆ ಇದಕ್ಕಿಂತ ಉದಾಹರಣೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಂಥ ಬೇಜವಾಬ್ದಾರಿಯನ್ನು ಇಲ್ಲಿ ತೋರಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಿದೆ. ನಾವು ಸಾಮಾನ್ಯವಾಗಿ ಇದರ ಹೊರಗಡೆ ಇರತಕ್ಕಂತಹ ಒಂದು ಪ್ಲೈವುಡ್ನ ಮೂಲಕವಾಗಿ ಒಂದು ಸ್ಟ್ರಾಂಗ್ ರೂಮನ್ನು ಲಾಕ್ ಮಾಡಿರ್ತಾರೆ. ಅವುಗಳನ್ನು ಈ ರೀತಿಯಾಗಿ ಸುತ್ತಿಗೆ ಮತ್ತು ಉಳಿ ಹಿಡಿದು ಅದರ ಮೂಲಕವಾಗಿ ಓಪನ್ ಮಾಡೋದನ್ನು ನೋಡ್ತೀವಿ. ಆದರೆ ಇಲ್ಲಿ ನೋಡಿದ್ರೆ ಬೀಗವನ್ನು ಕೂಡ ಈ ಸ್ವರೂಪದಲ್ಲಿ ಹೊಡಿಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿದರೆ, ಒಂದು ಮತ ಎಣಿಕೆ ಕೇಂದ್ರದಲ್ಲಿರುವಂತಹ ಬೀಗ ಕೀಯನ್ನೇ ಕರೆಕ್ಟಾಗಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದ ಮೇಲೆ ಯಾವ ರೀತಿಯಾಗಿ ಭದ್ರತಾ ರೂಮ್ಗೆ ಒಂದು ಭದ್ರತೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ. ಸ್ಟ್ರಾಂಗ್ ರೂಮ್ ಅಂತೇಳಿ ಬೋರ್ಡ್ ಹಾಕಿದರೆ ಸಾಕಾಗೋದಿಲ್ಲ, ಅದರ ಪಾಲನೆಯೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಕಾರ್ತಿಕ್, ಏನಿದು ಒಂದಾದ ಮೇಲೆ ಒಂದು ಎಲ್ಲ ಸ್ಟ್ರಾಂಗ್ ರೂಮ್ಗಳದ್ದು ಕೂಡ ಕೀ ಮಿಸ್ಸಿಂಗ್ ಅಂತ ಹೇಳಿದ್ರೆ ಯಾರ ಜವಾಬ್ದಾರಿ ಇದು? ಯಾವ ಸ್ವರೂಪದಲ್ಲಿ ಇಲ್ಲಿ ಹಂಗಾದ್ರೆ ಬೇಜವಾಬ್ದಾರಿತನವನ್ನು ತೋರಿದ್ದಾರೆ ಅಂತ ಇವರು? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ಈ ಒಂದು ಕೌಂಟಿಂಗ್ ಶುರು ಆಗಬೇಕಾಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಬರ್ತಾ ಇರುವಂಥ ರೀತಿ ನೋಡಿದರೆ ಸ್ಟ್ರಾಂಗ್ ರೂಮ್ನ ಕೀಯನ್ನೇ ಮಿಸ್ ಮಾಡಿದ್ದಾರೆ ಅಂತ ಹೇಳಿದರೆ ಇದು ಯಾವ ಸ್ವರೂಪದಲ್ಲಿ ಬೇಜವಾಬ್ದಾರಿತನಗಳಿದೆ? ಯಾಕಂದರೆ ಅದಕ್ಕೊಂದು SOP ಇದೆ. ನೀವು ಹೇಗೆ ಸ್ಟ್ರಾಂಗ್ ರೂಮನ್ನು ಲಾಕ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಸೀಲ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಹಾಗೆಯೇ ಸೀಲ್ ಮಾಡಿದ ನಂತರ ಹೊರಗಡೆ ಒಂದು ಪ್ಲೈವುಡ್ನ ಹೊಡೆದು ಅದರ ಮೂಲಕವಾಗಿ, ಯಾಕಂದರೆ ಯಾರೂ ಕೂಡ ಕೀ ಬೀಗದವರೆಗೂ ಕೂಡ ಟಚ್ ಆಗುವಾಗೆ ಇಲ್ಲ, ಅದರ ಮುಟ್ಟುವ ಹಾಗೆ ಇಲ್ಲ. ಇವಾಗ ಆ ಸ್ವರೂಪದಲ್ಲಿ ಈಗ ಸ್ಟ್ರಾಂಗ್ ರೂಮ್ಗಳನ್ನು ಮೇಂಟೈನ್ ಮಾಡ್ತಾರೆ. ನಮ್ಮ ಪ್ರತಿನಿಧಿ ಸಂಜಯ್ ಇದ್ದಾರೆ ಸಂಪರ್ಕದಲ್ಲಿ. ಸಂಜಯ್, ಏನಿದು ಒಂದಾದ ಮೇಲೆ ಒಂದು ರೂಮ್ಗಳದ್ದು ಕೀ ಮಿಸ್ಸಿಂಗ್ ಅಂತ ಹೇಳಿದ್ರೆ ಯಾರು ಈ ಒಂದು ಸ್ಟ್ರಾಂಗ್ ರೂಮ್ನ ಇನ್ಚಾರ್ಜ್ ಆಗಿದ್ದಂಥವ್ರು? ಎಸ್ ಪ್ರಸಾದ್, ಏನಂದ್ರೆ ಈಗ ಪ್ರತಿಯೊಂದು ಒಟ್ಟು 4 ಸ್ಟ್ರಾಂಗ್ ರೂಮ್ ಇದೆ. 4 ಸ್ಟ್ರಾಂಗ್ಗಳು ಕೀ ಮಾತ್ರ ಇದೆ, ಬಟ್ ಆದ್ರೆ ಅದು ಓಪನ್ ಆಗ್ತಲ್ಲ. ಯಾಕಂದ್ರೆ ಅದು ಅಟ್ ಎ ಟೈಮು 2 ಕೀಗಳನ್ನ ಹಾಕಿ
ಲಾಕ್ ಮಾಡುವಂತದ್ದು ಸಿಸ್ಟಮ್ ಇದೆ, ಮತ್ತೆ ಲಾಕ್ ಮಾಡೋ ಓಪನ್ ಮಾಡ್ಬೇಕಾದ್ರೂ ಕೂಡ ಅಟ್ ಎ ಟೈಮ್ 2 ಕೀ ಹಾಕಿ ಓಪನ್ ಮಾಡಬೇಕಾಗಿದೆ. ಆದ್ರೆ ಅದು ಎಲ್ಲವೂ ಕೂಡ ಒಂದೇ ಬ್ಯಾಗ್ ನಲ್ಲಿ ಹಾಕಿರೋದ್ರಿಂದ ಮಿಸ್ ಮ್ಯಾಚ್ ಆಗ್ತಾ ಇದೆ. ಬಟ್ ಯಾವ ಕೀ ಯಾವ್ದಕ್ ಹಾಕ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಈಗ ಅವ್ರಿಗೆ. ಹಾಗಾಗಿ ಎಲ್ಲಾ ಕೀಗಳನ್ನ ಈಗ ಎಲ್ಲಾ ಸ್ಟ್ರಾಂಗ್ ರೂಮ್ ಗಳನ್ನು ಕೂಡ ಈಗ ಅಧಿಕಾರಿಗಳ ಸಮ್ಮುಖದಲ್ಲೇ ಹೊಡ್ಕೊಂತ ಬರ್ತಿದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಏನು ಅವರ ಏನು ಬೆಂಬಲಿಗರಿದ್ರೆ, ಏನು ಈ ಅಭ್ಯರ್ಥಿಗಳ ಬೆಂಬಲಿಗರ ಇದ್ರೆ ಅವ್ರಿಗೆ ಒಂದು ಪರ್ಮಿಷನ್ ತಗೊಂಡು ಈಗ ಎಲ್ಲಾ ಕೀಗಳನ್ನ ಲಾಕ್ ಓಪನ್ ಮಾಡುವ ಮುಖಾಂತರ ಬರ್ತಾ ಇದ್ದಾರೆ. ಯಾಕಂದ್ರೆ ಈಗ ಈ ಜಿಲ್ಲಾಧಿಕಾರಿಗಳು ಕೂಡ ಅವರು ಜಿಲ್ಲಾ ಚುನಾವಣಾಧಿಕಾರಿ ಆಗಿರೋದ್ರಿಂದ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸಿಬ್ಬಂದಿಗಳು ಯಾರಿದ್ರು, ಯಾರ ಕಡೆ ಕೀ ಕೊಡಿದ್ರು, ಮೊದಲೇ ಒಂದು ಪ್ಯಾಕ್ ಅನ್ನು ಮಾಡಿ ನೀಟಾಗಿ ಇಟ್ಕೊಳಕ್ ಬರ್ಲಿಲ್ವಾ ನಿಮ್ಗೆ ಅಂತ ಹೇಳಿ ಈಗ ಸಾಕಷ್ಟು ಆಕ್ರೋಶವನ್ನ ಅಧಿಕಾರಿಗಳ ವಿರುದ್ಧ ಈಗ ಜಿಲ್ಲಾಧಿಕಾರಿಗಳು ಹೊರ ಹಾಕ್ತಿರುವಂತದ್ದು. ಅದಲ್ಲೇ ಕೂಡ ಏನು ಚುನಾವಣಾಧಿಕಾರಿಯಾಗಿ ಸಂತೋಷ್ ಅವರು ಕೂಡ ಇದ್ರು, ಅವರು ಗೊಂದಲ ಆಗಿರುವಂತದ್ದು. ಅವರು ಕೂಡ ಈಗ ನಾನು ಎಲ್ಲವನ್ನು ಮೊದಲೇ ಒಂದ್ ಸಲ ಟ್ರಯಲ್ ಅನ್ನ ನೋಡಿ ಇಟ್ಟಿದ್ದೆ, ಆದ್ರೆ ಈಗ ಯಾಕೆ ಈ ರೀತಿ ಆಗ್ತಿದೆ ಅನ್ನೋದು ಸ್ವಲ್ಪ ಗೊಂದಲ ಆಗಿದೆ ಅಂತ ಹೇಳಿ ಅವರು ಕೂಡ ಹೇಳ್ತಿರುವಂತದ್ದು. ಹೀಗಾಗಿ ಸಾಕಷ್ಟು ಗೊಂದಲಮಯ ಆಗಿರುವಂತದ್ದು. ಈ ಕೀ ಓಪನ್ ಆಗದೆ ಇರೋದ್ರಲ್ಲಿ ಈಗ ಎಲ್ಲಾ ಕೀಗಳು ಅವ್ರ ಕೈಲಿದ್ರು ಕೂಡ ಯಾವುದೇ ಕೀ ಕೂಡ ಓಪನ್ ಆಗ್ತಾ ಇರೋದಂತ ಸಾಕಷ್ಟು ಅವರಿಗೆ ಒಂದಿಷ್ಟು ಟೆನ್ಷನ್ ಅನ್ನು ತಂದುಬಿಟ್ಟಿರುವಂತದ್ದು. ಹರಿಪ್ರಸಾದ್. ಎಸ್, ಧನ್ಯವಾದ ಸಂಜಯ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ನಾವು ಇವತ್ತು ನಮ್ಮ ಸ್ಕ್ರೀನನ್ನು ನೀವು ಗಮನಿಸ್ಬೋದು. ನ್ಯೂಸ್ 18ನ ಈ ಸ್ಕ್ರೀನ್ನಲ್ಲಿ ಮೇಲ್ಭಾಗದಲ್ಲಿ ಅಂದರೆ ಟಾಪ್ ಬ್ಯಾಂಡಲ್ಲಿ ನಮಗೆ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಫಲಿತಾಂಶವನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ಪಕ್ಷವಾರು ಯಾರ್ಯಾರು ಎಷ್ಟೆಷ್ಟು ಸೀಟ್ಗಳಲ್ಲಿ ಮುನ್ನಡೆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ವಿವರವನ್ನು ನೀಡ್ತಾ ಹೋಗ್ತೀವಿ. ಸ್ಕ್ರೀನ್ನ ಎಡಭಾಗದಲ್ಲಿ ಕೇರಳಂ, ಅಸ್ಸಾಂ ಮತ್ತು ಪುದುಚೇರಿ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ರಿಸಲ್ಟ್ ಅಪ್ಡೇಟ್ಸನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಅಸ್ಸಾಂ ಹಾಗೆಯೇ ಪುದುಚೇರಿ, ಕೇರಳಂ, ಅಸ್ಸಾಂ ಮತ್ತು ಪುದುಚೇರಿ ಇವುಗಳದ್ದು ಬಲಭಾಗದಲ್ಲಿ, ಸ್ಕ್ರೀನ್ನ ಬಲಭಾಗದಲ್ಲಿ ಯಾರೆಲ್ಲ VVIPಗಳು ಈ ಬಾರಿಯ ಚುನಾವಣಾ ಅಖಾಡದಲ್ಲಿದ್ದಾರೆ, ಬಹಳ ಪ್ರಮುಖ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಅವರುಗಳ ರಿಸಲ್ಟ್ ಅಪ್ಡೇಟ್ಸ್. ಮಮತಾ ಬ್ಯಾನರ್ಜಿ ಅವರ ಎದುರುಗಡೆ ಸುವೇಂದು ಅಧಿಕಾರಿ ಅವರು ಗೆಲ್ತಾರಾ ಸೋಲ್ತಾರಾ, TVKಯ ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ, ಆ 2 ಕ್ಷೇತ್ರಗಳಲ್ಲಿ ಅವರು ಮುನ್ನಡೆ ಅನುಭವಿಸ್ತಾ ಇದ್ದಾರೆ ಅಥವಾ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ, ಸ್ಟಾಲಿನ್ ಅವರ ಕತೆ ಏನು, ಪಿಣರಾಯಿ ವಿಜಯನ್ ಅವರ ಕತೆ ಏನು, ಹಿಮಂತ್ ಬಿಸ್ವಾ ಶರ್ಮಾ ಅವರ ಮುನ್ನಡೆ ಹಿನ್ನಡೆ ಯಾವ ಸ್ವರೂಪದಲ್ಲಿದೆ, ಈ ರೀತಿಯಾದಂತಹ ರಿಸಲ್ಟ್ ಅಪ್ಡೇಟ್ಸನ್ನು ನಿಮಗೆ ಸ್ಕ್ರೀನ್ನ ಬಲಭಾಗದಲ್ಲಿ ತೋರಿಸ್ತೀವಿ. ಹಾಗೆಯೇ ಸ್ಕ್ರೀನ್ನ ಕೆಳಭಾಗದಲ್ಲಿ ನಾವು ನಿಮಗೆ 2 ಉಪಚುನಾವಣೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಫಲಿತಾಂಶವನ್ನು, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ, ಈ 2 ಮತಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ವಿವರವನ್ನು ನೀಡ್ತಾ ಹೋಗ್ತೀವಿ.